ಭಗತ್ ಸಿಂಗ್ ಯೋಗ ಕೇಂದ್ರ ಸಿದ್ದಾಪುರ 2024-25ನೇ ಸಾಲಿನ CYS ಯೋಗ ಕೋರ್ಸ್ನ ಉದ್ಘಾಟನೆ ಮತ್ತು 2023-24ನೇ ಸಾಲಿನ CYS ಯೋಗ ಕೋರ್ಸ್ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ವಿತರಣಾ ಹಾಗೂ ಡಿಸೆಂಬರ್ 2024ನೇ ಸಾಲಿನಲ್ಲಿ ನಡೆದ 3ನೇ ಗ್ಲೋಬಲ್ ಯೋಗ ಸಮ್ಮೇಳನದಲ್ಲಿ ವಿಶ್ವಯೋಗಿ, ನೇಗಿಲ ಯೋಗಿ, ಯಶಸ್ವಿ ಯೋಗಿ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗಲಾಂಬಿಕಾ ಮಾಲಿ ಪಾಟೀಲ್ ಶ್ರೀ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಮುಖ್ಯ ಗುರುಗಳು ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಶ್ರೀಮತಿ ಗಂಗು ಬಂಗಾರಿ, ಮುಖ್ಯ ಗುರುಗಳು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರುತಿನಗರ ಇವರು ಉದ್ಘಾಟಿಸಿದರು. ಪ್ರಾಸ್ತಾವಿಕ ನುಡಿಗಳನ್ನು ಯೋಗಿ ಮರಿಸ್ವಾಮಿ ಕೆ, ಕಾರ್ಯಾಧ್ಯಕ್ಷರು ಭಗತ್ ಸಿಂಗ್ ಯೋಗ ಸಿದ್ದಾಪುರ ಇವರು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಶ್ವಯೋಗಿ ಪ್ರಶಸ್ತಿ ಪುರಸ್ಕೃತರಾದಂತಹ ಯೋಗಾಚಾರ್ಯ ಡಾಕ್ಟರ್ ಎಸ್ ಹಿರೇಮಠ್, ಶಿವಾನಂದ ಯೋಗ ಕಾಲೇಜ್ ಗದಗ್ ಪ್ರಾಚಾರ್ಯರು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದರು. ಅತಿಥಿಗಳಾಗಿ ಪಂಪನಗೌಡ ಬೊಮ್ಮನಾಳ ನೇಗಿಲ ಯೋಗಿ ಪ್ರಶಸ್ತಿ ಪುರಸ್ಕೃತರು ಸಿದ್ದಾಪುರ ಶ್ರೀ ಮೌನೇಶ್ ಪತಂಜಲಿ ಯೋಗ ಸಮಿತಿ ಮುಖ್ಯಸ್ಥರು ಕಂಪ್ಲಿ ಇವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ ಹಿರೇಮಠ ಗುರುಗಳು ಯೂನಿವರ್ಸಿಟಿ ಟಾಪ್ 10 ರಲ್ಲಿ 2 ಸ್ಥಾನ ಭಗತ್ ಸಿಂಗ್ ಯೋಗ ಕೇಂದ್ರ ಸಿದ್ದಾಪುರಕ್ಕೆ ಬಂದಿದ್ದು ವಿಶೇಷವಾಗಿತ್ತು. 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್ ಯೋಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಮರಿಸ್ವಾಮಿ ಕೆ ಯೋಗ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನವನ್ನು ಮಾಡಿದರು. ಬೆಂಗಳೂರಿನಲ್ಲಿ ನಡೆದ 3ನೇ ಗ್ಲೋಬಲ್ ಯೋಗ ಸಮ್ಮೇಳನದಲ್ಲಿ ವಿಶ್ವಯೋಗಿ, ನೇಗಿಲ ಯೋಗಿ, ಯಶಸ್ವಿ ಯೋಗಿ ಪ್ರಶಸ್ತಿ ಪಡೆದ ಯೋಗ ಸಾಧಕರಿಗೆ ಈ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು. ಹಳೆಯ ವಿದ್ಯಾರ್ಥಿಗಳಿಂದ ಎಸ್ ಹಿರೇಮಠ ಗುರುಗಳಿಗೂ ಮತ್ತು ಶ್ರೀ ಮರಿಸ್ವಾಮಿ ಕೆ ಯೋಗ ಶಿಕ್ಷಕರಿಗೆ ಗೌರವ ಸನ್ಮಾನವನ್ನು ಮಾಡಿದರು. ಅಧ್ಯಕ್ಷರಿಗೂ, ಉದ್ಘಾಟಕರಿಗೂ ಮತ್ತು ಮುಖ್ಯ ಅತಿಥಿಗಳಿಗೂ ಹಾಗೂ ಅತಿಥಿ ಮಹೋದಯರಿಗೆ ಈ ಸಂಸ್ಥೆಯಿಂದ ಗೌರವ ಸನ್ಮಾನವನ್ನು ಹಮ್ಮಿಕೊಳ್ಳಲಾಯಿತು. 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಎಸ್ ಹಿರೇಮಠ ಪ್ರಾಚಾರ್ಯರು ಪ್ರಾಕ್ಟಿಕಲ್ ಮತ್ತು ಥಿಯರಿ ಕ್ಲಾಸ್ ತೆಗೆದುಕೊಂಡ ನಂತರ ಎಲ್ಲ ಕಾರ್ಯಕ್ರಮಗಳು ಜರುಗಿತು. ಈ ಸಂದರ್ಭದಲ್ಲಿ ಬಸವರಾಜ್ ಎನ್, ನೇತ್ರಾವತಿ, ಸೌಮ್ಯ KS, ರಾಘವೇಂದ್ರ, ಸುಮಾ ಇನ್ನಿತರರು ಯೋಗ ಸಾಧಕರು 100ಕ್ಕಿಂತ ಹೆಚ್ಚು ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಜಯಶ್ರೀ ಮತ್ತು ವಂದನಾರ್ಪಣೆಯನ್ನು ಸೌಮ್ಯ K ಅವರು ನಡೆಸಿಕೊಟ್ಟರು. ಟಾಪ್ 10 ನಲ್ಲಿ ಸಿದ್ದಾಪುರಕ್ಕೂ 2 ಪ್ಲೇಸ್ ಅದ. ಟಾಪ್ 10 ನಲ್ಲಿ ಸಿದ್ದಾಪುರಕ್ಕೆ 2 ಪ್ಲೇಸ್ ಅದ. ನಾನು ಅತಿರೋಷ್ಟಿ ಹೇಳ್ತಾ ಇಲ್ಲ. I brought all the documents with statistical evidence, marks, score sheet, ಯೂನಿವರ್ಸಿಟಿ ಇಂದ ಬಂದ ಮಾರ್ಕ್ಸ್ ಲಿಸ್ಟ್ ತಗೊಂಡು ಬಂದಿದ್ದೆ. ಅಂದ್ರೆ ಇಲ್ಲಿ ಶಿಕ್ಷಕರು ಅಷ್ಟು ಪರಿಶ್ರಮ ಪಟ್ಟು ಪಾಠ ಮಾಡಿ ಮೇಲಿಂದ ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಂಡು ಪ್ರಾಕ್ಟೀಸ್ ತಗೊಂಡು ಅದರ ಪ್ರತಿಫಲ ಇವತ್ತ ಟಾಪ್ 10 ದೊಳಗ ಪ್ಲೇಸ್ ಇರೋ ಯಾರಿಗೆ ಸಾಧ್ಯ ಇದೆ? ಸುಮ್ಮನೆ ಸಿಲೆಬಸ್ ನಿಮ್ಮ ಕಡೆ ಕೊಟ್ಟು ಮಾಡಿಪ್ಪ ಇದನ್ನಂತಂದ್ರೆ ವಾಟ್ ಇಸ್ ಇಟ್ ಪಾಸಿಬಲ್ ಫಾರ್ ಎನಿಬಡಿ? ಇರ್ಬೇಕಂತ ನನಗೊಂದು ಆಸೆ ಇತ್ತು. ಆ ಕಲ್ಪನೆಯ ಗುರುಗಳು ವಾಸ್ತವದಲ್ಲಿ ಬಂದಿದ್ದಾರಂದ್ರೆ ಅದು ನಿಜವಾಗ್ಲೂ ನಮ್ಮ ಡಾಕ್ಟರ್ ಹೇಳ್ತಾರೆ. ಯಾಕಂದ್ರೆ ನಾವು ಧಾರವಾಡ ಯೂನಿವರ್ಸಿಟಿ ಜೊತೆ ಕಾಂಪಿಟೇಷನ್ ಮಾಡೋದು ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯ